ಇವತ್ತು ಈ ಡೇಂಜರಸ್ ಸೆಂಟ್ ನಮ್ಮ ಅಕ್ಕವ್ರಿಗೆಲ್ಲ ಮುಸಿಸಿದ್ರೆ ಅವ್ರು ಕೊಟ್ಟಿದ್ ರಿಯಾಕ್ಷನ್ ಗೆ ಗುಲಾಬ್ ಜಾಮೂನ್ ಎಲ್ಲ ಬಾಯ್ಗೆ ಬಂದ್ಬಿಟ್ಟಿತ್ತು. ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವತ್ ನಾನ್ ಸ್ವಲ್ಪ ಬೇಗನೆ ಎದ್ದಿದ್ದೆ, ಯಾಕಪ್ಪ ಅಂದ್ರೆ ಇವತ್ ನಮ್ಮೂರಲ್ಲಿ ಹಬ್ಬ ಇದ್ದಿದ್ರಿಂದ ಮರಿ ಕುಯ್ಬೇಕಿತ್ತು. ಅದಕ್ಕೆ ನಾನು ನಮ್ ರೇವಣ್ಣ ಸೇರ್ಕೊಂಡು ಮರಿ ಕುಯ್ಯೋರ ಹತ್ರ ಮರಿನ ತಂದು ಬಿಟ್ಟು. ನೀವು ನಮ್ಮ ಊರಿನ ಬಂಡಿ ಹಬ್ಬದ ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ. ಅವಾಗ ಈ ವಿಡಿಯೋ ಅರ್ಥ ಆಗುತ್ತೆ. ಆಯ್ತು. ಆಮೇಲೆ ಮರಿನ ಕುಯ್ದು ಮಟನ್ ಕಟ್ ಮಾಡಿ ರೆಡಿ ಮಾಡಿದ್ರು. ಅವಾಗ ನಾನು ನಮ್ ರೇವಣ್ಣನ ಕಟ್ ಮಾಡಿರೋ ಮಟನ್ ಮನೆಗೆ ತಗೊಂಡು ಕೊಟ್ಟು, ಅಲ್ಲಿಂದ ನಾನು ನಮ್ ರಗಣ್ಣನು ಬೈಕ್ ಅಲ್ಲಿ ಸೀದಾ ಸಾಲಿಗ್ರಾಮ್ ಕಡೆ ಹೊರಟು. ಏನ್ ವಿಷಯ ಏನಿಲ್ಲ ಅಣ್ಣ, ಮನೆಗೆ ಮೊಟ್ಟೆ ಬೇಕಾಗಿತ್ತು, ಅದಕ್ಕೆ ಮೊಟ್ಟೆ ತರನ ಅಂತ ಸಾಲಿಗ್ರಾಮ್ ಕೊಯ್ತಿದ್ದು. ಇದೇ ವಿಷಯ ಅಣ್ಣ. ನಾವ್ ಮನೆಗೆ ಸಾಮಾನ್ ತರಬೇಕು ಅಂದ್ರೆ ಸಾಲಿಗ್ರಾಮ್ ಕಾದ್ರೂ ಬರ್ಬೋದು, ಇಲ್ಲ ಕೆಳಪುರಕ್ಕಾದ್ರೂ ಬರ್ಬೋದು. ಎರಡು ಊರು ನಮ್ಗೆ ಹತ್ರನೇ. ಹೌದಣ್ಣ. ಅದಕ್ಕೆ ಸಾಲಿಗ್ರಾಮ್ ಬಂದು ಮೊಟ್ಟೆ ಅಂಗಡಿ ಹೋಗಿ ಮೊಟ್ಟೆ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದು ಮನೆಗೆ ಮೊಟ್ಟೆ ತಗೊಂಡು ಕೊಟ್ಟು, ಅಲ್ಲಿಂದ ನಾನು ನಮ್ ಸಚಿನ್ ಅವ್ರ ಮನೆ ಹತ್ರ ಬಂದೆ. ನಮ್ ಸಚಿನ್ ಅವ್ರ ಮನೆ ಅಡುಗೆ ಮಾಡಕ್ಕೆ ಅವಾಗ ತಾನೇ ಒಲೆ ರೆಡಿ ಮಾಡ್ತಿದ್ರು. ನಾನ್ ಅವಾಗ ನಮ್ಮ ಅಣ್ಣನ ಮಗನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಮುಂದೆ ನನ್ನ ಹತ್ರ ಒಂದು ಗಾರ್ಲಿಕ್ ಸೆಂಟ್ ಇತ್ತು. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದನ್ನ ಮೂಸಿದ್ರೆ ಇದ್ರ ಸ್ಮೆಲ್ಗೆ ತಲೆ ಕೆಟ್ಟೋದಂಗ ಆಯ್ತದೆ, ಮತ್ತೆ ಇದ್ರ ಸ್ಮೆಲ್ ಸೀದಾ ನತ್ತಿಗೆ ಇರ್ತದೆ. ಇದನ್ನ ನಮ್ಮ ಅಕ್ಕವ್ರಿಗೆಲ್ಲ ಚಾಕ್ಲೇಟ್ ಸೆಂಟು ಅಂತ ಮೂಸಿದ್ರೆ ಅವ್ರು ಕೊಟ್ಟಿದ್ ರಿಯಾಕ್ಷನ್ ಗೆ ನನ್ಗೆ ಜೀವ ಬಾಯ್ಗೆ ಬಂದ್ಬಿಟ್ಟಿತ್ತು. ಅವ್ರು ಹೆಂಗ್ ರಿಯಾಕ್ಷನ್ ಕೊಟ್ರು ಅಂತ ನೀವೇ ಒಂದ್ಸಲ ನೋಡಿ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಇವತ್ತಿನ ಜೀವನ ಇಷ್ಟೇ, ಸಿಗೋಣ ನಾಳೆ ಮತ್ತೆ. ಫಾಲೋ ಮಾಡೋದ್ ಮರಿಬೇಡಿ. ನಾನು ಇನ್ ಬರ್ತೀನಿ ಕಣ್ಣು.